ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಸಿಡಿಲು ಬಡಿದು ನೀರಿನ ಹೊರತೆ ಉದ್ಭವಿಸಿದ್ದನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಅದು ಕಮತಗಿಯ ಶ್ರೀ ಗಿರಿಮಠದ ಪವಾಡ ಎನ್ನಬಹುದು. ಪರಮ ಪೂಜ್ಯ ಶ್ರೀ ಮರಳುಶಂಕರ ದೇವರು ಶ್ರೀಶೈಲದಿಂದ ಕಮತಗಿಗೆ ಬಂದು ಊರಿನ ಸಮೀಪವಿರುವ ಮಲಪ್ರಭಾ ನದಿಯಲ್ಲಿ ಅನುಷ್ಠಾನಗೈದು ತಮ್ಮ ಲೀಲೆ ಪವಾಡಗಳನ್ನು ಮಾಡಿ ತೋರಿಸಿದ ದೇವರಾಗಿರುತ್ತಾರೆ. ನಂತರ ಗುಡ್ಡದ ಮೇಲಿರುವ ಗಿರಿಮಠದಲ್ಲಿ ತಪಸ್ಸು ಮಾಡಿ ಅನುಷ್ಠಾನ ಭಂಗ ಮಾಡಿದವರ ಕಾಲಲ್ಲಿ ಹಾವು ಚೇಳುಗಳು ಬರುವಂತೆ ಮಾಡಿ ತಮ್ಮ ತಪಸ್ಸಿನ ಶಕ್ತಿ ಏನೆಂದು ತೋರ್ಪಡಿಸಿದರು. ಅಷ್ಟೇ ಅಲ್ಲದೆ ಅವರ ಪವಾಡವೆಂಬಂತೆ ಈ ಗಿರಿಮಠದ ಹಿಂದೆ ಸಿಡಿಲು ಬಡಿದು ಒಂದು ನೀರಿನ ಹೊರತೆ ನಿರ್ಮಾಣವಾಗಿದೆ. ಶ್ರೀ ಮರಳುಶಂಕರ ದೇವರು ಪವಾಡವೆಂಬಂತೆ ನೀವು ಈ ವಿಡಿಯೋದಲ್ಲಿ ಈ ನೀರಿನ ಹೊರತೆಯನ್ನು ನೋಡುತ್ತಿದ್ದೀರಿ. ಇದು ನೋಡಲು ಮೇಲೆಯೇ ಇದೆ ಅಂತ ಅನಿಸುತ್ತದೆ, ಆದರೆ ನೀರು ಮಾತ್ರ ಎಷ್ಟು ತೆಗೆದರೂ ಹಾಗೆ ಬರುತ್ತಿರುತ್ತದೆ. ಎಂಥ ಬೇಸಿಗೆಯಲ್ಲಿಯೂ ಕೂಡ ಇಲ್ಲಿ ಈ ನೀರಿನ ಹೊರತೆ ಬತ್ತುವುದಿಲ್ಲ. ಈ ನೀರು ಯಾವಾಗಲೂ ಖಾಲಿಯಾಗುವುದಿಲ್ಲ. ಇಲ್ಲಿ ನೀರು ಸದಾ ತುಂಬಿರುತ್ತದೆ. ಇದು ನಿಸರ್ಗ ನಿರ್ಮಿತ ವಿಸ್ಮಯಕಾರಿ ಪವಾಡ ರಹಸ್ಯ. ಶ್ರೀ ಮರಳುಶಂಕರ ದೇವರ ಲೀಲೆ ಮಹಿಮೆ ಇದಾಗಿದೆ ಎಂದು ಹೇಳಬಹುದು. ಹೀಗೆ ದೈವ ಶಕ್ತಿಯ ಮುಂದೆ ಇನ್ಯಾವ ಶಕ್ತಿಯೂ ಇಲ್ಲವೆಂದು ಹೇಳಬಹುದು. ಬಸವನ ನಡೆ ಪರುಷ, ನುಡಿ ಪರುಷ, ದೃಷ್ಟಿ ಪರುಷ, ಹಸ್ತಿ ಪುರುಷ, ಮನ ಪುರುಷ, ತನು ಮನ ಧನವು ಗುರುಲಿಂಗ ಜಂಗಮಕ್ಕೆ ನಿವೇದಿಸುವಾತ ಬಸವಣ್ಣನು. ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ ಎನಗೆ, ಬಸವಣ್ಣನ ನೆನೆಯುವುದೇ ಪರತತ್ವ, ಪರಮ ಕಲ್ಯಾಣವೆನಗೆ ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣನು ಇಂಥ ಘನಮಹಿಮ ನೋಡಯ್ಯ ಎಂಬ ಮಡಿವಾಳರ ಮಾಚಿದೇವರ ವಚನದಂತೆ ಶ್ರೀ ಮರಳುಶಂಕರ ದೇವರು ಈ ನಮ್ಮ ಕಮತಗಿ ಘನ ಮಹಾಮಹಿಮೆಯಾಗಿರುತ್ತಾರೆ. ಅವರನ್ನು ನೆನೆಯುವುದೇ ಎಮಗೆ ಪರಮ ಕಲ್ಯಾಣ ಎಂದು ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋಗೆ ವಿದಾಯವನ್ನು ಹೇಳುತ್ತಿದ್ದೇನೆ. ಎಲ್ಲರೂ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್, ಶೇರ್ ಹಾಗೂ ಕಮೆಂಟ್ಸ್ಗಳನ್ನು ಮಾಡಬೇಕೆಂದು ಹೇಳುತ್ತಾ ಈ ವಿಡಿಯೋವನ್ನು ವಿದಾಯ ಹೇಳುತ್ತಿದ್ದೇನೆ.